ಹಿಂದೆ ಗುಂಡಪ್ಪನವರು ಈ ಮೈಸೂರಿನ ಅಧಿಕಾರದಲ್ಲಿ ವಿಶ್ವೇಶ್ವರಯ್ಯ ಇರ್ತಲ್ಲ ದಿವಾನರಾಗಿದ್ದರು, ಅವ್ರಿಗೆ ಕೂಡ ಕೆಲವೊಂದ್ಸಲ ಆಡಳಿತದಲ್ಲಿ ಸಲಹೆಗಳನ್ನು ಕೊಡ್ತಾ ಇದ್ರು. ಅವರಿಗೆ ಅಂದಿನ ಸರ್ಕಾರ ರಾಜಕೀಯ ನೋಡಿ ಹಂಗನ್ಸಿದ್ರೆ ಇನ್ನು ಇವತ್ತಿನ ಸರ್ಕಾರಗಳು ರಾಜಕೀಯ ನೋಡಿ ಇನ್ನೇನು ಅನ್ಸುತ್ತೋ ಗೊತ್ತಿಲ್ಲ. ಇವತ್ತಿನ ಕಗ್ಗ ಸರ್ಕಾರದ ಬಗ್ಗೆನೇ ಇದೆ, ನೋಡೋಣ. ಸರಕಾರ ಹರಿಗೋಲು ತೆರೆ ಸುಳಿಗಳತ್ತಿತ್ತ, ಸುರೆ ಕುಳಿದವರು ಕೆಲರು ಹುಟ್ಟು ಹಾಕುವರು, ಬಿರುಗಾಳಿ ಬೀಸುವುದು ಜನವೆದ್ದು ಕುಣಿಯುವುದು, ಉರುಳದಿಹುದಚ್ಚರಿಯೋ ಮಂಕುತಿಮ್ಮ. ಆಗ್ಲೇ ಹೇಳಿದೆ ಕಗ್ಗವನ್ನ ಸರ್ಕಾರಕ್ಕೆ ಹೋಲಿಸಿದ್ದಾರೆ. ಅಂದ್ರೆ ಈ ಸರ್ಕಾರ ಹೇಗಂದ್ರೆ ಒಂದು ತೆಪ್ಪ ಇದ್ದಂತೆ. ಹೇಗೆ ಒಂದು ನದಿಯ ತೆರೆ ಮಧ್ಯೆ ಸುಳಿಗಳ ಮಧ್ಯೆ ತೆಪ್ಪ ತೇಲತ್ತೆ, ಅದೇ ರೀತಿ ಈ ಸರ್ಕಾರ ಕೂಡ ಕೆಲವೊಂದ್ಸಲ ಬೀಳುತ್ತೋ ಏಳುತ್ತೋ ಅಂತೆಲ್ಲ ಅನ್ಸಕ್ ಶುರು ಆಗುತ್ತೆ. ಆದ್ರೆ ಯಾವತ್ತೂ ಕೂಡ ತೆಪ್ಪ ಮುಳುಗೋದಿಲ್ಲ, ಹಾಗೆ ಕೂಡ ಸರ್ಕಾರ ಕೂಡ ಬೀಳೋದಿಲ್ಲ. ಈ ಕಡೆ ವಿರೋಧ ಪಕ್ಷದವ್ರು ಕೂಡ ಕಾಲ ಹೇಳಕ್ ಪ್ರಯತ್ನ ಪಡ್ತಿರ್ತಾರೆ, ಆದ್ರೂ ಕೂಡ ಸರ್ಕಾರ ನಿಲ್ತಾ ಇರುತ್ತೆ. ಅದಕ್ಕೆ ಜನಗಳಿಗೆ ಒಂದ್ಸಲ ಅನ್ಸತ್ತಂತೆ, ಅಂದ್ರೆ ಇಲ್ಲಿ ಬೀಳುತ್ತೇನೋ ಸರ್ಕಾರ ಅನ್ಸ್ಬಿಡುತ್ತೆ, ಅದು ಸರ್ಕಾರ ಬೀಳಲ್ಲ, ಅದು ನಡೀತಾನೆ ಇರುತ್ತೆ, ಈ ರೀತಿ ಹೇಳ್ತಾರೆ. ಹಾಗೆ ಅದನ್ನ ನಡೆಸ್ತವ್ರು ಯಾರು ತಪ್ಪನ ಹೆಂಡ ಕುಡ್ದವ್ರು ಸುರೆ ಕುಡ್ದವ್ರು ಅಂತ ಹೇಳ್ತಾರೆ. ರಾಜಕಾರಣಿಗಳು ಹಾಗೆ ಆಡ್ತಾರೆ. ಚುನಾವಣೆಗಿಂತ ಮುಂಚೆ ಜನ ಅಂತಿರ್ತಾರೆ, ಅದಾದ್ಮೇಲೆ ಧನ ಅನ್ನೋಕೆ ಶುರು ಮಾಡ್ತಾರೆ. ಇದೇ ರಾಜಕಾರಣಿಗಳ ಪರಿಪಾಠ ಆಗಿದೆ ಅಂತ ಇಲ್ಲಿ ಗುಂಡಪ್ಪನ ಹೇಳ್ತಾರೆ. ಇಷ್ಟು ಸತ್ಯ ಅಲ್ವಾ? ನಮಸ್ಕಾರ.